ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಯಾವ ರಾಶಿಯವರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಬಂದಿರಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿಯವರಿಗೆ ಯಾವ ರಾಶಿಯವರು ಹೊಂದಾಣಿಕೆ ಆಗ್ತಾರೆ, ಯಾವ ರಾಶಿಯವರ ಜೊತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಮಾಡಿದ್ರೆ ಸಕ್ಸಸ್ನ ಕಾಣಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಕನ್ಯಾ ರಾಶಿಯವರು ದ್ವಿತೀಯಾಧಿಪತಿ ಶತ್ರು ಆಗದಿದ್ದರೆ ಪರವಾಗಿಲ್ಲ. ಅದೇ ದ್ವಿತೀಯಾಧಿಪತಿ ಶತ್ರು ಆಗಿದ್ದರೆ ಬಹಳ ಕಷ್ಟ ಆಗುವಂಥದ್ದು ಇರುತ್ತೆ. ಬಹುಶಃ ಇಲ್ಲೆಲ್ಲೂ ಹಾಗೆ ಕಾಣಿಸಿಲ್ಲ. ಒಂದಷ್ಟು ಕಡೆ ಬಿಟ್ಟರೆ ಇನ್ನು ಉಳಿದಾಗೆ ಅದು ಕೂಡ 50% ಇರುತ್ತೆ, ಇನ್ನು ಹೇಗೋ ನಡ್ಕೊಂಡು ಹೋಗ್ತಿರುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ ಭಾಗ್ಯಾಧಿಪತಿ ಕೂಡ ಶುಕ್ರನೇ ಆಗ್ತಾನೆ. ಇನ್ನು ದ್ವಿತೀಯಾಧಿಪತಿ ತುಲಾರಾಶಿ ಆಗಿರುತ್ತೆ. ಇನ್ನು ಭಾಗ್ಯಾಧಿಪತಿ ಅಂದಾಗ ವೃಷಭ ರಾಶಿ ಅಧಿಪತಿ ಶುಕ್ರ, ದ್ವಿತೀಯಾಧಿಪತಿ ಅಂತಕ್ಕಂತಹದ್ದು ಶುಕ್ರ ಬಹಳ ಪ್ರಮುಖವಾಗಿರ್ತಕ್ಕ ಪಾತ್ರ ವಹಿಸುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂತಹದ್ದು, ಧೈರ್ಯದಿಂದ ನಾನಿದ್ದೇನೆ ಮುಂದೆ ನಡಿ ಅಂತ ಹೇಳತಕ್ಕಂತಹದ್ದು ಯಾವುದಾದ್ರೂ ಇತ್ತು ಅಂತಂದರೆ ಬಹುಶಃ ಈ ಕನ್ಯಾ ರಾಶಿಗೆ ಎಲ್ಲೋ ಒಂದು ಕಡೆ ಒಂದೊಂದು ಬಾರಿ ಈ ಅಪ್ಪ ಮಗನ ಸಂಬಂಧಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಬಹಿರಂಗವಾಗಿ ಎಲ್ಲೋ ಒಂದು ಕಡೆ ಪೇಯ್ನ್ ಉಂಟು ಮಾಡಿದ್ರು, ನೋವು ಉಂಟು ಮಾಡಿದ್ರು, ಅಂತರಂಗವಾಗಿ ಇಣುಕಿ ನೋಡಿದಾಗ ಲಾಭಾಧಿಪತಿ ಬಹಳ ಪ್ರಬಲವಾಗಿರತಕ್ಕಂತಹ ಬಿಸ್ನೆಸ್ಸನ್ನು ಮಾಡಿಕೊಡುವಲ್ಲಿ ನೀವು ಯಶಸ್ವಿ ಆಗಬೇಕಾದ್ರೂ ಕೂಡ ಬಹುಶಃ ಬ್ಲೆಸ್ಸಿಂಗ್ಸ್ ಅವ್ರದ್ದು ಬೇಕಾಗತ್ತೆ. ಅಂತಹ ಲಾಭಾಧಿಪತಿ ಈ ಕನ್ಯಾ ರಾಶಿಯವರಿಗೆ ಕರ್ಕಾಟಕ ರಾಶಿ ಆಗಿರತಕ್ಕಂಥದ್ದು. ಅದೇ ಆ ಚಂದ್ರ ಮತ್ತು ಬುಧನಿಗೂ ಆಗಲ್ಲ. ಆದರೂ ನಾನು ಮೊದಲೇ ಹೇಳಿದ್ದೀನಿ, ಅಂತರಂಗ ಬೇರೆ ಬಹಿರಂಗ ಬೇರೆ ಅಂತ. ಈಗ ಶನಿಗೂ ಮತ್ತು ಸೂರ್ಯನಿಗೂ ಆಗೋದಿಲ್ಲ. ಅಂತರಂಗವಾಗಿ ಬಹಿರಂಗವಾಗಿ ತಂದೆ ಮಗನಿಗೆ ಆಬ್ವಿಯಸ್ಲಿ ಆಗಲೇಬೇಕು. ಹಾಗಾಗಿ ಎಂತಹದ್ದೇ ನೀವು ಮಾತನಾಡಿದ್ರೂ ಕೂಡ ತಂದೆ ಮಕ್ಕಳಲ್ಲಿ ಎಷ್ಟೇ ವಿರಸಗಳು ವಾಗ್ವಾದಗಳು ಬಂದರೂ ಕೂಡ ಅದರಲ್ಲಿ ಸತ್ಯದ ಸ್ವಾದವನ್ನು ಹುಡುಕೊಳ್ಳುವಲ್ಲಿ ತಂದೆ ಮಕ್ಕಳು ಯಶಸ್ವಿ ಆಗಲೇಬೇಕಾಗ್ತವೆ. ಹಾಗೆಯೇ ಇವರದಾಗಿರ್ತಕ್ಕಂತಹ ಬಿಸ್ನೆಸ್ಸನ್ನು, ಇವರದಾಗಿರ್ತಕ್ಕಂಥ ವ್ಯಾಪಾರೀಕರಣವನ್ನು ಒಂದು ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗೋಣ ಅಂತಂದರೆ ಹಿತೈಷಿಗಳು ಬೇಕು, ಇವರ ಹಿತವನ್ನು ಬಯಸುವವರು ಬೇಕು. ಅಂಥ ಹಿತವನ್ನು ಬಯಸ್ತಕ್ಕಂತಹ ರಾಶಿ ಕರ್ಕಾಟಕ ರಾಶಿ ಆಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಇನ್ನು ನಿಮಗೆ ಯಾರೆಲ್ಲ ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದಂತಂದರೆ ಬಹಳ ಮುಖ್ಯವಾಗಿ ಕನ್ಯಾ ರಾಶಿಗೆ ಭಾಳ ವಿಶೇಷವಾಗಿರ್ತ ಪ್ರಗತಿಯಂತೆ ಹೆಜ್ಜೆ ಹಾಕಬೇಕಾದರೆ ಮಕರ ಮತ್ತು ಕುಂಭ ರಾಶಿ ಅಧಿಪತಿ ಶನಿ ಕೂಡ ಬಹಳ ಪ್ರಧಾನ ಪಾತ್ರ ನಿಮಗೆ ಅಂದರೆ ಪೋಷಣೆ ಮಾಡುವಂಥದ್ದು ಯಾವುದಾಯಿತು ಅಂತಂದರೆ ಈ ರಾಶಿಯವರೇ. ಎಲ್ಲೋ ಒಂದು ಕಡೆ ಮಾಡಿದೀವಿ ಒಂದು ಬಾರಿ ಎರಡು ಬಾರಿ, ಇಬ್ಬರಿಗೂ ಗೊತ್ತಿಲ್ಲದೆ ಇಬ್ಬರಿಗೂ ಅರಿವು ಬಾರದಾಗೆ ಲಾಸ್ ಆಯಿತು, ನಷ್ಟ ಆಗ್ಬಿಡ್ತು. ಇಲ್ಲೇ ಬಿಡು ಪರವಾಗಿಲ್ಲ ಬಿಡು ಅಂತ ಹೇಳಿ ಇನ್ನೊಂದು ಸಲ ಪ್ರಯತ್ನ ಪಡೋಣ ಅಂತ ಹೇಳಿ ನಿಮ್ಮ ಜೊತೆಗೆ ಸಹಕರಿಸ್ತಕ್ಕಂಥವರು, ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಬೇಸರ ಇಲ್ಲದೆ ಮಾಡ್ತಕ್ಕಂಥವ್ರು ಅಂತಂದರೆ ಮಕರ ಮತ್ತು ಕುಂಭರಾಶಿಯವರು ಆಗಿರುತ್ತಾರೆ. ಇದರ ಜೊತೆಗೆ ನೀವು ತಾಳ್ಮೆಯನ್ನು ವಹಿಸಿ ಏನು ಮಾಡಬೇಕು ಅಂತಂದರೆ ಅಂತಹ ಅದು ನಾನು ಮೊದಲು ಒಂದು ಮಾತನ್ನು ಹೇಳಿದೆ. ನೀವು ಮೊದಲೇ ಫಿಸಿಕಲ್ ಫಿಟ್ನೆಸ್ ಹೇಗಿರಬೇಕಂತಕ್ಕಂಥದ್ದು ಕೂಡ ನೀವು ನೊಂದುಕೊಳ್ತಕ್ಕಂತಹ ಮನೋಭಾವದವರಾಗಿರಬಾರ್ದು. ಪದೇ ನಷ್ಟವನ್ನು ನೆಗೆಟಿವ್ ಯೋಚನೆ ಮಾಡೋರಾಗಿರಬಾರ್ದು. ನೀವು ನೆಗೆಟಿವ್ ಪದೇ ಒಂದು ದಿನಕ್ಕೆ ಬಹುಶಃ 11ರಿಂದ 15 ಬಾರಿ ಅಂತ ಯೋಚನೆ ಮಾಡಿದ್ರೆ ಅದೇ ನಡೆದು ಬಿಡೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇಂತಹದ್ದನ್ನು ನಕಾರಾತ್ಮಕವಾಗಿರತಕ್ಕಂಥ ಯಾವುದೇ ಯೋಚನೆಗಳನ್ನು ಮಾಡದೆ ಸಕಾರಾತ್ಮಕವಾಗಿರತಕ್ಕಂಥ ಯೋಚನೆಗಳನ್ನು ನೀವು ರೂಢಿಗತ ಮಾಡಿಕೊಳ್ತಾ ಬಂದದ್ದೇ ಆದರೆ ನಿಮ್ಮ ಪಾರ್ಟ್ನರ್ಸ್ ನಿಮ್ಮ ಜೊತೆಗೆ ಸಹಕರಿಸ್ತಾರೆ. ನಿಮ್ಮ ಪಾರ್ಟ್ನರ್ಸ್ ಎಲ್ಲರೂ ಸಕ್ಸಸ್ ನಿಮ್ಮ ಜೊತೆಗಿರ್ತಾರೆ. ನೀವೇ ಸರಿ ಇರಲ್ಲ ಅಂದರೆ ಎಂತ ಮಾಡಬೇಕಿಲ್ಲಿ? ಈಗ ಪಾರ್ಟ್ನರ್ ಎಲ್ಲ ಕರೆಕ್ಟ್ ಇದ್ದಾರೆ, ನೀವು ಕರೆಕ್ಟ್ ಇಲ್ಲ ಇಲ್ಲಿ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮತ್ತು ಕೂಡ ನೀವು ನೆಗೆಟಿವ್ನ ನೆನಪು ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ, ಅದನ್ನು ಮಾಡಿಕೊಳ್ಬೇಡಿ. ಅದಕ್ಕಾಗಿ ಸಕಾರಾತ್ಮಕ ಶಕ್ತಿ ನೀವೇ ಇಲ್ಲಿ ಕೇಂದ್ರ ಬಿಂದು ಅಂತ ಹಂಚ್ಕೊಳ್ಳುವಾಗ ನೀವು ಹೇಗಿರ್ಬೇಕು ಹೇಳಿ? ನೀವು ನಿಮ್ಮ ಒಂದು ಸೊಸೈಟಿಗೆ ಮೆಸೇಜ್ ಹೇಗಿರ್ಬೇಕು ಹೇಳಿ? ನಿಮ್ಮ ಕಳಕಳಿ ಹೇಗಿರ್ಬೇಕು ಹೇಳಿ? ನಿಮ್ಮ ಅಭಿರುಚಿ ಹೇಗಿರ್ಬೇಕು ಹೇಳಿ? ಅವಿಚ್ಛಿನ್ನಪ್ರದವಾಗಿರಬೇಕು ನಿಮ್ಮ ಅಭಿರುಚಿ. ಎಲ್ಲರನ್ನೂ ಕೂಡ ಸಂತೈಸ್ತಕ್ಕಂತಹ ಮನೋಭಾವ ನಿಮ್ಮದಾಗಿರಬೇಕು. ಎಲ್ಲರ ಜೊತೆ ಒಗ್ಗೂಡ್ತಕ್ಕಂತಹದ್ದು ಆತ್ಮಸ್ಥೈರ್ಯ ನಿಮ್ಮಲ್ಲಿರಬೇಕು. ಅಂದರೆ ಒಟ್ಟಾರೆ ಔದಾರ್ಯದ ಗುಣಗಳು ಕೂಡ ನಿಮ್ಮಲ್ಲಿರಬೇಕು. ಹೆಚ್ಚಿಗೆ ಔದಾರ್ಯದ ಗುಣಗಳು ನಿಮ್ಮಲ್ಲಿರಬೇಕು. ಔದಾರ್ಯ ಅಂತಂದರೆ ಹಪ್ಕೊಳ್ತಕ್ಕಂಥ ಮನೋಭಾವ ನಿಮ್ಮಲ್ಲಿರಬೇಕು. ಬಿಡು ಪರವಾಗಿಲ್ಲ, ಆಗಿದ್ದಾಗೋಯ್ತು, ನಡೆದು ಹೋಯ್ತು,
ಇನ್ನಾದರೂ ಹಾಗಾಗದಾಗ ನೋಡ್ಕೊಳ್ಳೋಣ ಅಂತಕ್ಕಂಥ ಮನೋಭಾವನೆ ಇದ್ದರೆ ನಿಮಗೆ ಈ ರಾಶಿಯವರೆಲ್ಲರೂ ಕೂಡ ಮಿತ್ರರಾಗಿರುತ್ತಾರೆ. ಬಹಳ ವಿಶೇಷವಾಗಿ ಪ್ರಗತಿಯತ್ತ ಹೆಜ್ಜೆ ತಾವಾಗ್ತೀವಿ. ಖಂಡಿತ ಗುರುಗಳೇ, ಕನ್ಯಾ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಕ್ಕೆ ಬೇರೆ ಯಾವೆಲ್ಲ ರಾಶಿಯವರು ಸೂಟಬಲ್ ಆಗಿರ್ತಾರೆ, ಯಾವ ರೀತಿ ಅವರಿಗೆ ಸಹಾಯ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಮ್ಮದು ಕನ್ಯಾ ರಾಶಿ ಆಗಿತ್ತು. ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಯಾವ ರಾಶಿಯವರನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.